ಸರ್ಕಾರಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು. ಜೊತೆಗೆ ನಾನು ಕೇಳಿಕೊಂಡೆ ಮಲ್ಟಿಪ್ಲೆಕ್ಸ್ನವ್ರನ್ನ ನಮ್ಮ ಜೊತೆ ಸಹಕಾರ ಕೊಡಿ ಅಂತ ಹೇಳಿಬಿಟ್ಟು ಅವ್ರಿಗೆ ಹೇಳೋದಕ್ಕೆ ಕರೆದಿರೋದು ಈ ಪತ್ರಿಕಾಗೋಷ್ಠಿ. ನೀವು ಬೇರೆ ಬೇರೆ ಯಾವುದೇ ಕಾರಣಗಳನ್ನು ಕೊಡಬೇಡಿ, ನೀವು ಬೇರೆ ಬೇರೆ ರಾಜ್ಯದಲ್ಲಿ ಏನಿದೆ ಅದನ್ನು ನೋಡ್ಕೊಳ್ಳಿ, ದಯಮಾಡಿ ಕನ್ನಡ ಚಿತ್ರರಂಗಕ್ಕೆ ನೀವು ಬೆಂಬಲವಾಗಿ ನಿಂತ್ಕೊಳ್ಳಿ ಅಂತ ಹೇಳಿಬಿಟ್ಟೆ ನಾನು ಪತ್ರಿಕಾಗೋಷ್ಠಿ ಹೇಳಿದ್ದು. ಇದೇ ಅವ್ರನ್ನ ಕೇಳ್ಕೊಳ್ಳೋದೇ ಈ ಪತ್ರಿಕಾಗೋಷ್ಠಿ. ಸಂಪರ್ಕ ಮಾಡಿದರೆ ಬೇಡ, ಏಕರೂಪದರ ನಿರ್ಧಾರ ಬೇಡ ಅಂತ ಹೇಳಿದ್ದಾರೆ ಅಂತ ಸುದ್ದಿ ಇದೆ. ಅವಾಗಲೇ ಅದು ಬಜೆಟ್ ನಲ್ಲಿ ಜಾರಿ ಆಯ್ತಲ್ಲ, ಅದಾದ್ಮೇಲೆ ಅವರು ಹೋಗಿದ್ದಾರೆ, ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಂತ ಸುದ್ದಿ ಇದೆ. ಇದು ನಿಜನಾ? ಆ ತರ ಆಗಿದ್ರೆ ಅವರಿಗೆ ನೀವು ಏನ್ ಹೇಳೋದಕ್ಕೆ ಬಯಸ್ತೀರಾ? ಮತ್ತೆ ಯಾಕೆ ಅವ್ರ ಹೆಸರುಗಳನ್ನ ಆಚೆ ತರ್ತಿಲ್ಲ ನೋಡಿ? ಮತ್ತೆ ಅವ್ರಿಗೆ ಆಗೋ ಒಂದಷ್ಟು ಅಂದ್ರೆ ಫ್ಯಾಮಿಲಿ ಸಿನಿಮಾ ಮಾಡಿರ್ತಾರೆ, ಅವ್ರು ಕೇಳ್ತಾರೆ, ಅವ್ರ ಜವಾಬ್ದಾರಿ. ಈಗ ನೀವು ಕೇಳಿದ್ದು ಸರಿ, ನಮ್ಮ ಗಮನಕ್ಕೆ ಆ ಥರ ಯಾವುದೇ ವಿಚಾರಗಳು ನಮ್ಮ ಗಮನಕ್ಕೆ ಬಂದಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಒಬ್ಬರ ಹಿತಾಸಕ್ತಿ ಕಾಪಾಡೋ ಜವಾಬ್ದಾರಿ ಅವ್ರಿಗಿಲ್ಲ. ಇಡೀ ಕರ್ನಾಟಕದ ಕನ್ನಡಿಗರ ಕನ್ನಡ ಚಿತ್ರೋದ್ಯಮವನ್ನು ಇದರ ಹಿತವನ್ನು ಕಾಪಾಡುವಂಥ ಜವಾಬ್ದಾರಿ ಮುಖ್ಯಮಂತ್ರಿಗಳಿಗೆ ಇರೋದ್ರಿಂದಲೇ ಇದನ್ನು ಜಾರಿ ಮಾಡಿರೋದೇ ಆ ಕಾರಣಕ್ಕೆ. ಮಂಗಳ ಮೇಡಮ್ ಒಂದು ನಿಮಿಷ ಮೇಡಮ್, ಒಂದೇ ನಿಮಿಷ. ಈಗ ನಮ್ಮ ಅಧ್ಯಕ್ಷರಾಗಲೇ ಹೇಳಿದ್ರು, ಏನು ಹೇಳಿದ್ರು ಇಲ್ಲಿ, ಗೌರ್ಮೆಂಟು ಇದು ದುಡ್ಡಿನ ವಿಷಯ ಅಲ್ಲ, ನಮ್ಮ ಕರ್ನಾಟಕದ ಜನತೆ ವಿಷಯ. ಕರ್ನಾಟಕದ ಜನತೆ ಹೆಚ್ಚಿನ ಜನ ಏನು ಕೇಳ್ಕೊಳ್ತಾ ಇದ್ದಾರೆ, ನಾವು ಎಲ್ಲ ಜನನೂ ಸಿನಿಮಾ ನೋಡಬೇಕು ಅನ್ನೋದು ಎಲ್ಲರ ಉದ್ದೇಶ ಇದೆ. ನೀವು ಎಟ್ಕಿದಿರೋ ರೇಟ್ಗಳೆಲ್ಲ ಇಟ್ಬಿಟ್ಟು ನಮ್ಮನ್ನ ಜನನ ಬರೋಕ್ಕಾಗ್ತಿಲ್ಲ, ಜನ ಬರ್ತಾಯಿಲ್ಲ ಅಂದರೆ ಎಲ್ಲಿ ಬರ್ತಾರೆ? ಒಂದು ಫ್ಯಾಮಿಲಿ ಹೋಗ್ಬೇಕಾದ್ರೆ 10,000-15,000 ರೂಪಾಯಿ ಒಂದು ಸಿನಿಮಾ ನೋಡೋಕೆ ಬೇಕಾಗುತ್ತೆ. ಇದೇ ಕಮ್ಮಿ ಆದಾಗ ತಿಂಗಳಲ್ಲಿ ಒಂದು ಸಿನಿಮಾ ನೋಡೋರು 2 ಸಿನಿಮಾ ನೋಡ್ಬೋದು, 3 ಸಿನಿಮಾ ನೋಡ್ಬೋದು. ಅದು ಅವ್ರದ್ದು, ನಮ್ಮ ಮುಖ್ಯಮಂತ್ರಿಗಳದ್ದು ಮೊದಲು ಏಮ್ ಅದಿದೆ. ನಮ್ಮ ಎದುರಿಗೇ ಹೇಳಿದ್ರು ಅವತ್ತು, ಏನು ಬಜೆಟ್ ಮೀಟಿಂಗ್ ನಡೀತೈತಲ್ಲ, ಆ ಮುಖ್ಯ ಕಾರ್ಯದರ್ಶಿಗಳೆಲ್ಲರೂ ಕೂತಿದ್ರು. ಅವ್ರು ಹೇಳಿದ್ರು, ಸರ್ ಕನ್ನಡ ಆಗಬೇಕಾದ್ರೆ ಕಮ್ಮಿ ಮಾಡಿ, ಅದರ್ ಲ್ಯಾಂಗ್ವೇಜ್ಗೆ ನೀವು ಯಾಕೆ ಕಮ್ಮಿ ಮಾಡೋಕೆ ಹೋಗ್ತೀರಿ, ನಿಮ್ಗೇನು ಲಾಭ ಇದೆ ಅಂದರು. ಅವ್ರು ಅಂದರು, ನಮ್ಮ ಜನ ಸಿನಿಮಾ ನೋಡಬೇಕು. ಏನಿವತ್ತಿನ ಪ್ಯಾನ್ ಇಂಡಿಯಾ ಅಂತ ಬಂದಿದ್ದು ಒಂದಿನ ಬಂದು ಪ್ಯಾಕೆಟ್ ಖಾಲಿ ಮಾಡ್ಕೊಂಡು ಹೋಗ್ಬಿಟ್ರೆ ನೆಕ್ಸ್ಟ್ ಸಿನಿಮಾಗೆ ಬರ್ತಾಯಿಲ್ಲ. ಅಂಥದ್ರಲ್ಲಿ ನಮ್ಮ ಜನತೆ ಎಲ್ಲ ಸಿನಿಮಾ ನೋಡಬೇಕು ಅನ್ನೋದೇ ಅವರ ಉದ್ದೇಶವಾಗಿತ್ತು. ಅವರು ಅಂದರೆ ಅವಾಗ ನಮಗೇನು ನಥಿಂಗ್, ಇದು 100 ಕೋಟಿ 200 ಕೋಟಿ ನೀವು ಮಾಡಿರಿ, ಅದೇ ರೇಟ್ ಎಲ್ಲ ಕಡೆ ಇರಲಿ. ಎಲ್ಲ ಸಿನಿಮಾ, ಯಾವುದೇ ಸಿನಿಮಾ ಆಗ್ಬೋದು, ಯಾವುದೇ ಲ್ಯಾಂಗ್ವೇಜ್ ಆಗ್ಬೋದು, ಯಾವುದೇ ಥಿಯೇಟ್ರ್ ಆಗ್ಬೋದು, ಇರಲಿ. ಕೆಲವ್ರು ನೀವೇನು ಹೇಳಿದ್ರೆ, ದೊಡ್ಡ ಆರ್ಟಿಸ್ಟ್ಗಳು, ದೊಡ್ಡ ನಿರ್ಮಾಪಕರು, ಏನು ಮಲ್ಟಿಪ್ಲೆಕ್ಸ್ ಅವರೆಲ್ಲ ಅಪೋಸ್ ಮಾಡ್ಬೋದು ಅಂತೇಳಿ ಅವ್ರಿಗೂ ಗೊತ್ತಾಗುತ್ತೆ ಮೇಡಮ್. ಅವ್ರಿಗೂ ನಾವು ಹೇಳಿದ್ವಿ ಕೆಲವ್ರಿಗೆ, ನೋಡಿ ಸರ್, ಇದು ಏನಾರು ಅನುಷ್ಠಾನಕ್ಕೆ ಬಂದ್ಬಿಟ್ರೆ ಜನ ಜಾಸ್ತಿ ಬರ್ತಾರೆ. ಇವತ್ತು 1000 ಜನ ನೋಡೋರು 10,000 ಜನ ನೋಡ್ತಾರೆ. ಎಲ್ಲಿ ಹೋಗುತ್ತೆ ದುಡ್ಡು? ಅಲ್ಲೇ ಬರ್ತಾರೆ ಮೇಡಮ್. ಎಕ್ಸಾಂಪಲ್ಗೆ ಕಾಂತಾರ ಯಾವ ಪ್ಯಾನ್ ಇಂಡಿಯಾ ಅಂತ ರಿಲೀಸ್ ಮಾಡಿಲ್ಲ ಮೇಡಮ್, ಅದು ನಮ್ಮ ಬೆಂಗಳೂರಲ್ಲಿ ಕಮ್ಮಿ ಥಿಯೇಟ್ರಲ್ಲಿ ರಿಲೀಸ್ ಮಾಡಿದ್ರು. ರೇಟು ಜಾಸ್ತಿ ಮಾಡಿರಲಿಲ್ಲ, ರೇಟೂ ಜಾಸ್ತಿ ಇಲ್ಲ, ಮಾಮೂಲು ರೇಟ್ ಇತ್ತು. ಹೋಗ್ತಾ ಥಿಯೇಟ್ರ್ಗಳು ಬೆಳೀತಾ ಹೋಯಿತು. ಆ ರೇಂಜ್ಗೆ ಕಲೆಕ್ಷನ್ ಆಗಿದೆ. ಹಾಗಾದರೆ 200 ರೂಪಾಯಿ ರೇಟಲ್ಲಿ ಅದು ಅಷ್ಟು ಕೋಟಿಗಟ್ಟಲೆ ಕಲೆಕ್ಷನ್ ಮಾಡಿಲ್ವಾ? ಮಾಡ್ತಿದ್ದಾನೆ. ಬಂದಿರುವಂತ ಒಂದು ಬಜೆಟ್ ಅಲ್ಲಿ ಅನೌನ್ಸ್ ಆಗಿರೋದು ಏಪ್ರಿಲ್ 1ರಿಂದ ಜಾರಿ ಆಗುತ್ತೆ ಅಂತ ಆಗಿತ್ತು. ಇಷ್ಟು ದಿವಸ ತಗೊಂಡಿದ್ದಾರೆ. ಈ 15 ದಿವಸದಲ್ಲಿ ಆಗುತ್ತಾ? ಅದು ಖಂಡಿತ ಆಗುತ್ತೆ ಮೇಡಮ್. ಇದು ಈ ಸಲ ರೂಲ್ಸ್ ಪ್ರಕಾರ ಮಾಡ್ಕೊಂಡು ಬಂದಿದ್ದಾರೆ. ಲಾಸ್ಟ್ ಟೈಮ್ ಆಗಲೇ ಹೇಳಿದ್ರು. ಅಲ್ಲಲ್ಲ ಮೇಡಮ್, ಹೋಮ್ ಡಿಪಾರ್ಟ್ಮೆಂಟಿಂದ ಈಗ ಆರ್ಡರ್ ಆಗಿರೋದು, ಅದು ಮಾಡಲೇಬೇಕು. ಇಲ್ಲ, ಮಾಡೋಕೆ ಬರಲ್ಲ. ನಮ್ಮ ಗೌರ್ಮೆಂಟು ನೋಡಿ ಸರ್, ಖಂಡಿತ ಏನೇ ಮಾಡಿದ್ರು ಅದನ್ನ ನಾವು ಮೊದಲಾದಂಗೆ ಬಿಡಲ್ಲ. ಏನೇ ಆದರೂ ಅದನ್ನ ನಾವು ಫೇಸ್ ಮಾಡ್ತೀವಿ. ಸರ್ಕಾರನೂ ಕೈಗೆ ತಗೊಳ್ತಾ ಇದೆ ಇವಾಗ. ನಾನು ಹೇಳ್ತೀನಿ ನೋಡಿ ಸರ್, ಒಂದು ಕಾರಣ, ಯಾವ ಇಲಾಖೆಯಿಂದ ಆಗಬೇಕಾಗಿತ್ತು ಆ ಇಲಾಖೆಯಿಂದ ಸಾರಿ ಆಗಲಿಲ್ಲ. ಅದು ಅಲ್ಲಿ ತಪ್ಪಾಯಿತು. ಖಂಡಿತ ಜಾರಿ ಆಗುತ್ತೆ ಸರ್, ಅದರಲ್ಲಿ ಅನುಮಾನನೇ ಬೇಡ. ಈಗ ಮಲ್ಟಿಪ್ಲೆಕ್ಸ್ಗಳಲ್ಲಿ ಈಗ ಈ ಅಧಿಸೂಚನೆ ಮಾಡಿ 200 ರೂಪಾಯಿ ಮಾಡಿದಾರಲ್ಲ, ಅದನ್ನ
ಮಲ್ಟಿಪ್ಲೆಕ್ಸ್ ನಲ್ಲಿ ಅವರು ಯಾವ ರೀತಿ ತಗೋಬೇಕು ಅಂತ ಸರ್ಕಾರದಿಂದ ಬಂದಾಗ ಅವರು ಏನ ಸೇಮ್ 200 ರೂಪಾಯಿ ಟಿಕೆಟೇ ಮಾಡಿದಾಗ ಜನರಿಗೆ ಎಷ್ಟು ಅನುಕೂಲ ಆಗುತ್ತೆ? ಅದನ್ನ ಅಲ್ಲ ಜನರಿಗೆ ನೋಡಿ ಒಂದು ನಿಮ್ಗೆ ಹೇಳ್ತೀನಿ, ಇವತ್ತೊಂದು ದಿವಸ ನೀನು ಹೋಗಿ ನೋಡಿ 10 ಜನ 15 ಜನ 20 ಜನ ಇರ್ತಾರೆ. ಯಾವುದೋ ಒಂದು ಪ್ಯಾನ್ ಇಂಡಿಯಾ ಪಿಕ್ಚರ್ ಬಂದಾಗ ಒಂದು 10 ಜನ ಕಾಣಿಸ್ತಾರೆ. ನಿಮಗೆ ಕಮ್ಮಿ ರೇಟ್ ಇದ್ದಾಗ ಜಾಸ್ತಿ ಜನ ಬರ್ತಾರೆ. ಅದನ್ನು ಅವ್ರು ಅರ್ಥ ಮಾಡ್ಕೋಬೇಕು. ನೋಡಲಿ ಅವರು ಒಂದು 6 ಈಗ ನಾನು ಹೇಳ್ತೀನಿ, ಒಂದು 6 ತಿಂಗಳು ಮಾಡಿ ನೋಡೋಣ ಏನಾಗುತ್ತೆ. ಇಂಡಸ್ಟ್ರಿ ಬೆಳೆಯುತ್ತೆ ಸರ್. ನಾವೇನು ಬೇರೆ ಭಾಷೆ ತುಳಿಬೇಕು ಅಂತ ನಾವು ಯಾರೂ ಪ್ರಯತ್ನ ಮಾಡ್ತಾ ಇಲ್ಲ. ಇಲ್ಲಿ ಕನ್ನಡ ಇಂಡಸ್ಟ್ರಿ ಉಳಿಬೇಕು ಅನ್ನೋದ್ರಿಂದ ನಮ್ಮ ಉದ್ದೇಶ. ಸರ್